ಹೆಲೋ, ನಾವಿವತ್ತು ಮಿಲ್ಕ್ ಪುಡ್ಡಿಂಗ್ ಬೈಟ್ಸ್ನ ಮಾಡೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ. ಹಾಲು ಕುದೀತಾ ಇರಬೇಕಾದ್ರೆ ಅದಕ್ಕೆ 1 ಕಪ್ ಸಕ್ಕರೆ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯಕ್ಕೆ ಬಿಡೋಣ. ಸಕ್ಕರೆ ಕರಗ್ತಾ ಇದ್ದಾಗೆ ಈ ಕಡೆ ಒಂದು ಸಪ್ರೇಟ್ ಪಾತ್ರೆಯಲ್ಲಿ 1 ಕಪ್ ನೀರು, 5 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡು ಗಂಟಾಗ್ದಲೇ ಇರೋ ಹಾಗೆ ಆ ಕಾರ್ನ್ಫ್ಲವರ್ನ ಬೀಟ್ ಮಾಡ್ಕೊಳ್ಳೋಣ. ಈಗ ಆ ಬೀಟ್ ಮಾಡ್ಕೊಂಡಿರೋ ಕಾರ್ನ್ಫ್ಲವರ್ನ ಹಾಲಿನ ಜೊತೆ ಮಿಕ್ಸ್ ಮಾಡಿ ಮತ್ತೆ ಹಾಲನ್ನ ಕುದಿಯಕ್ಕೆ ಬಿಡೋಣ. ನಾವು ಕಾರ್ನ್ಫ್ಲವರ್ ಹಾಕ್ಕೊಂಡಿರೋದ್ರಿಂದ ಹಾಲನ್ನ ನಿಧಾನಕ್ಕೆ ಕೈ ಆಡ್ತಾನೆ ಇರೋಣ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ನಾವು ಕುದಿಯೋಕ್ಕಿಟ್ಟಿರೋ ಹಾಲು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂದಿದ ತಕ್ಷಣವೇ ಅದನ್ನು ನಾವು ಒಂದು ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಆ ಶಿಫ್ಟ್ ಮಾಡ್ಕೊಂಡಿರೋ ಬಾಕ್ಸ್ನ ನಾವು 2 ಅವರ್ಸ್ ಫ್ರೀಝರಲ್ಲಿ ಫ್ರೀಸ್ ಮಾಡೋಣ. 2 ಅವರ್ಸ್ ಆದಮೇಲೆ ಅದನ್ನು ಫ್ರೀಝರಿಂದ ತೆಗೆದ ತಕ್ಷಣ ನಮಗೆ ಜೆಲ್ಲಿ ಫಾರ್ಮೆಟಲ್ಲಿ ಪುಡ್ಡಿಂಗ್ ಫಾರ್ಮ್ ಆಗಿರುತ್ತೆ. ಅದನ್ನ ನಾವು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಡೋಣ. ಕಟ್ ಮಾಡಿರೋ ಪೀಸಸ್ಗೆ ಸ್ವಲ್ಪ ಕೋಕೋನಟ್ ಪೌಡರ್ ಹಾಕೋಣ. ಇಲ್ಲ ಅಂತಂದರೆ ಕೋಕೋನಟ್ ಪೌಡರ್ಗೆ ಕಟ್ ಮಾಡಿರೋ ಪೀಸಸ್ನ ಹಾಕ್ಬಿಟ್ಟು ರೋಲ್ ಮಾಡ್ಕೋಬೋದು. ಕೋಕೋನಟ್ ಪೌಡರ್ ಹಾಕಲೇಬೇಕು ಅಂತ ಏನಿಲ್ಲ, ಹಾಗೇನೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಆದರೆ ಕೋಕೋನಟ್ ಪೌಡರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಮಿಲ್ಕ್ ಪುಡ್ಡಿಂಗ್ ಬೈಟ್ಸ್ ರೆಡಿ ಆಗಿದೆ.